ಇದ್ರದ್ದು ಏನ್ರಿಪ್ಪ ಅಂತಂದ್ರೆ ಹುರುಳಿದ, ಆಮೇಲೆ ಇನ್ನೊಂದಿಷ್ಟು ನುಗ್ಗಿಕಾಯಿ ಟೆಸ್ಟ್ ಹೇಳಿದ್ರು. ಹೇಳಿಂದ ಅವೆರಡು ಟೆಸ್ಟ್ ಮಾಡಿದ್ಮೇಲೆ ದೈವಿಕ ಚೂರ್ಣ ಅಂತಂದ್ರೆ ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಜಾಜಿಕಾಯಿ, ಶುದ್ಧ ಅರಿಶಿಣ ಇವನ್ನ ಅಪ್ಪವ್ರು ಹೇಳಿದ್ರಿ ನಮ್ಗೆ. ಅವನ್ನ ಬಿಸಿಲೊಳಗೆ ಒಂದಿವ್ಸ ಒಳೊಳಗೆ ಕೊಟ್ಟು ಅವ್ರ ಕೈಯಿಂದ ಆಶೀರ್ವಾದ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಆ ಮಹತ್ವವನ್ನ ಅಪ್ಪವ್ರು ಹೇಳಿದ್ರು. ಅದನ್ನ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಆಯ್ತು ಬಿಡು ಅಂತ ತಿಳ್ಕೊಂಡು ಅಪ್ಪವ್ರು ನೀನು ಒಟ್ಟ 45 ನಿಮಿಷ ಮಾತಾಡ್ಬಾರ್ಸೋಗಿ ಗಪ್ನ ಹಿಡ್ಕೊಂಡು ಕುಂದ್ರು ಅಂತಂದ್ರೆ ಆಯ್ತು ಅಂತೇಳಿ ಸುಮ್ಮನೆ ಗಪ್ನ ನಾವು ಹಿಡ್ಕೊಂಡು ಕುಂತ್ವಿ. ಕುಂತ ಮೇಲೆ ಏನಾತಪ್ಪ ಅಂತಂದ್ರೆ ಒಂದ್ 25 ನಿಮಿಷ ಆಯ್ತು. 25 ನಿಮಿಷ ಆದ್ಮೇಲೆ ನಮ್ಮ ಹೆಣ್ಮಗಳು ಒಂದ್ ನಮೂನಿ ದೇವ್ರು ಬಂದಿರುತ್ತಲ್ರಿ, ಹಂಗ್ ಮಾಡಿ ಕುಣದಾಡಕತ್ತಿಂದ ನಾನು ಹೊಳ್ಳಿ ಅಪ್ಪವ್ರಿಗೆ ಫೋನ್ ಮಾಡಿದೆ. ಹಿಂಗಾಗತ್ತ ಇಲ್ಲಿ ಬಿಡು, ಅದು ಹೋಗಾಕತ್ ಸುಮ್ಮಿರೋ ಮರ, ನೀ ಇಲ್ಲೆಲ್ಲ ಮತ್ ನಾನು ಜಪಕ್ ಕುಂತೀನಿ ಎಲ್ಲ ಬಂಗ್ ಆಕತ್ತದ ಅಂತಂದ್ರೆ ಮತ್ ಫೋನ್ ಇಟ್ಟು ಸುಮ್ ಕುಂತ. 25 ನಿಮಿಷ ಹೆಂಗ್ ಮಾಡಿಲ್ಲಪ್ಪ ಅಂತಂದ್ರೆ ಮೈಯಾಗ ಇದು ಬಂದಿರ್ತದಲ್ರಿ, ದೇವ್ ಬಂದರಗತೆ ಮಾಡಿಲ್ಲ. ನಾನು ಅಪ್ಪವ್ರು ಕೊಟ್ಟಿರ್ತಕ್ಕಂಥ ದೈವಿಕ ಚೂರ್ಣವನ್ನು ಯಾವತ್ತೂ ಕಿಶೆದಾಗಿ ಇಟ್ಕೊಂಡು ಅಡ್ಯಾಡ್ತೀನಿ ನೋಡ್ರಿ. ಇದ್ರೊಳಗೆ ಬಹಳ ಶಕ್ತಿ ಅದ. ಹಂಗ್ ಮಾಡಿಂದ ಎಲ್ಲ ನಾನು ಕೈ ಹಿಡ್ಕೊಂಡು ಕುಂತೆ, ಅವರು ಕೈ ಹಿಡ್ಕೊಂಡು ಕುಂತರು. 45 ನಿಮಿಷ ಮುಗೀತು. ಎಂಡಿಂಗ್ ಆದ್ಮೇಲೆ ಅಪ್ಪವ್ರುಗಳು ಮಾತಾಡ್ತೀನಿ ಅಂತ ಹೇಳಿ ನಮ್ಮ ಹೆಣ್ಮಗಳನ್ನ ಕೇಳಿದೆ. ಆಕೆ ಕೈ ಕೊಟ್ಟೆ, ನಿರ್ಮಲಾ ಅಂತಂದ್ರೆ ಏನಾತವಾ ಅಂತ ಕೇಳಿದ್ರು. ಕೇಳಿದ ತಕ್ಷಣ ಅಪ್ಪವ್ರ ನೀವು ಬಂದು ನನಗ ನಿಂತ ಆಶೀರ್ವಾದ ಮಾಡ್ದಂಗಾತ್ರಿ. ನೀವು ನನ್ನ ಮುಂದೆ ಬಂದು ನಿಂತಿದ್ರಿ, ಆಶೀರ್ವಾದ ಮಾಡಿದ್ರಿ, ನನಗೊಂದು ದೊಡ್ಡ ಸೂರ್ಯನ ಪ್ರಕಾಶ ಕಾಣ್ತಿ, ಆರಾಮ ಮಾತಾಡುವ ನಿರ್ಮಲ ಅಂತ ಹೇಳಿ ಹಿಂಗ ಆಶೀರ್ವಾದ ಮಾಡಿ ಹೋಗ್ಬಿಟ್ರಿ ನೋಡ್ರಿ ಅಪ್ಪರ್ ಅಂತ ಹೇಳಿ ಆಕೆ ಹೇಳಿದ್ಲು ಫೋನ್ಯಾಗ. ಹೌದಲ್ರಿ ಅಪ್ಪ? ಗುರು ಅಂತಕ್ಕಂಥ ಇಲ್ಲಿ ಕುಂತ ಅನ್ಕೊಳ್ಳೋದ್ ಗುಡ್ಡದೊಳಗ ದರ್ಶನ ಕೊಟ್ಟದ್ದು ತಡಾದೊಳಗ ಇದಕ್ಕಿಂತ ಗುರುವಿನ ಶಕ್ತಿ ಏನಂತ ಹೇಳ್ರಿ. ಎಂಥ ಗುರುಗಳು ಬೇಕು? ಪ್ರತ್ಯಕ್ಷ ಕುಂತ್ಕೊಂಡು ಅಲ್ಲಿ ನಮ್ಗೆ ದರ್ಶನ ಕೊಡುದು ಅಂತಂದ್ರೆ ಅದನ್ನ ಸಾಮಾನ್ಯ ಕೆಲಸ ಅನ್ರಿ. ಅದು ಎಷ್ಟು ಜನ್ಮದ ಪುಣ್ಯ ನಮ್ದು ಅಂತ ಗುರುಗಳು ಅಂತಕ್ಕಂಥವ್ರು ಸಿಕ್ಕಾರ. ಮತ್ತ ನನಗೆ ರೇಖಿ ವಿದ್ಯೆಗಳನ್ನ ಕಲಿಸ್ಯಾರ. ಮತ್ತ ಇನ್ನೂ ಅನೇಕ ವಿದ್ಯೆಗಳನ್ನ ಸಾಕಷ್ಟು ಈ ಜನರಿಗೆ ಏನೇನು ಬೇಕು ಆ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿಯನ್ನ ಕಲಿಸಿರ್ತಕ್ಕಂಥವ್ರು ಗುರುಗಳನ್ನ ಅಪ್ಪವ್ರ ಮುಂದೆ ಹೇಳಿ. ನಾನು ಪಡೆದ ತಂದೆ ತಾಯಿಗಳು ಬೇರೆ ಇದ್ರೆ, ಅವ್ರು ಹಡೆದ ತಂದೆ ತಾಯಿಗಳು ಬೇರೆ ಇದ್ರೆ, ಪಡೆದ ತಂದೆ ತಾಯಿಗಳು ನೀವಿಬ್ರು. ನಾನು ನಿಮ್ಮ ಮಾತು ಬಿಟ್ಟು ಏನೋ ನಾನು ಇದನ್ನ ಮಾಡಂಗಿಲ್ಲ ಅಂತ ಹೇಳಿ ಅಪ್ಪವ್ರಿಗೆ ಮಾತು ಕೊಟ್ಟಿನಿ. ಅದೇ ರೀತಿಯನ್ನು ನಡ್ಕೊಳಕತ್ತೀನಿ. ಆದ್ರೆ ನನ್ನ ಕಷ್ಟ ನಷ್ಟಗಳೆಲ್ಲವೂ ಪರಿಹಾರ ಆಗಿ ಒಂದು ಲೆವೆಲ್ಗೆ ಬಂದೀನಿ. ನಂದ ಇನ್ನೊಂದು ಮಾತು ಹೇಳೇ ಬಿಡ್ತೀನಿ ನಾನು ಇಲ್ಲಿ. ಯಾರ ತಪ್ಪು ತಿಳ್ಕೊಂಡ್ರು ಚಿಂತಿಲ್ಲ, ವಾಟ್ನಿ ಆಗಿದ್ದಿಲ್ರಿ, ವಾಟ್ನಿ ಆಗಿಬಿಡಿತ್ ನಮ್ದು. ನಾವೊಂದು ಜೀಪ್ ತೊಗೊಂಡ್ರಿ ಸಾಹೇಬ್ರು. ನನಗಿಂತ ಹೆಚ್ಚಿನ ಖುಷಿ ಏನೂ ಇಲ್ಲ. ಆ ಗುರುಗಳ ಆಶೀರ್ವಾದದಿಂದನೇ ನಡೆದೋತಿದ್ದೆಲ್ಲ, ಇಲ್ಲಿ ಬರಾಕತ್ತಿಂದ ನಡೆದೋತಿ ಅಂತಕ್ಕಂಥದ್ದನ್ನ ಈ ವಿಚಾರವನ್ನ ತಿಳಿಸ್ತೀನಿ. ಯಾಕಂದ್ರೆ ಗುರುವಿನ ಮಹತ್ವ ಹೇಳಕ್ ನನಗೆ ಬಹಳ ಆನಂದ ಆಗ್ತದ್ರಿ. ನಾ ಈ ಪೇಟ ಸುತ್ತಿದ್ದಿಲ್ಲ, ಈ ಅರಿವಿ ಹಾಕ್ತಿದ್ದಿಲ್ಲ. ನೀ ಜಂಗಮೋ ಸುತ್ತ ಹಿಂಗ ಇರ ನೀನ್ ಅಂತ ಹೇಳಿ ಆಶೀರ್ವಾದ ಮಾಡಿ ಈ ಎಲ್ಲ ಇದನ್ನ ಹೇಳಿದವ್ರ ನಮ್ ಗುರುಗಳ್ರಿ. ನಾ ಗುರುವಿನ ಮಹತ್ವ ಅಂತಕ್ಕಂಥದ್ದನ್ನ ಯಾಕೆ ಹೇಳಾಕ ಇಷ್ಟ ಆನಂದ ಆಗ್ತೈತಿ ನನಗಂತಂದ್ರೆ ನೋಡ್ರಿ, ಇವತ್ತು ನಿನ್ನೆ ರಾತ್ರಿ ನಾನು ಎದಿಗೆ ಹೋಗಿ ಎಲ್ಲಾ ಇವುಗಳನ್ನ ತಗೊಂಡ್ಬಂದು ಇದನ್ನ ಮಾಡಿ ಕೆಲಸ ಗುರುವಿನ ಮಹತ್ವವನ್ನು ತಿಳ್ಕೋಬೇಕು, ಅದನ್ನ ನಾನು ನೋಡಬೇಕು. ಗುರು ಪೌರ್ಣಿಮೆ ದಿವಸ ಆ ಮಹತ್ವದ ದಿನವನ್ನು ಅರಿತುಕೊಳ್ಬೇಕಂತ ಹೇಳಿ ರೆಸ್ಟ್ ತಗೋರೋ ಅಂತಂದ್ರೆ ಬ್ಯಾಡ್ರಿ ಅಪ್ಪರ. ನಿಮ್ ಗುರು ಸೇವಾದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಆ ಗುರುವಿನ ಗುಲಾಮ ಆದಾಗನ ಮುಕ್ತಿ ಅಂತಕ್ಕಂಥದ್ದು ದೊರಕ್ತದೆ ಅಂತಕ್ಕಂಥ ವಿಚಾರವನ್ನ ನಾನು ಇಲ್ಲಿ ತಿಳಿಸ್ತಾ ಇದ್ದೇನೆ. ಯಾಕಂತಂದ್ರೆ ಬಸವರಾಜ ಅಪ್ಪಾಜಿ ಅವ್ರು ಅಂತಂದ್ರೆ ಅವ್ರ ಅಂತರಂಗ ನನಗ್ ಗೊತ್ತು. ಯಾರಿಗ್ ಗೊತ್ತಾಯ್ತು ಗೊತ್ತಿಲ್ಲ. ಯಾಕಂತಂದ್ರೆ ನನಗ್ ನಮಸ್ಕಾರ ಮಾಡ್ಬೇಕು ಅನಿಸ್ತೇ ಅಂದ್ರೆ ಸೀದಾ ಅಲ್ಲಿಂದ ಬರ್ತೇನ್ರಿ, ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ, ಹೊಳ್ಳಿ ಹೋಗ್ಬಿಡ್ತೀನಿ. ನನಗಷ್ಟು ಅವ್ರ ಮೇಲೆ ನಂಬಿಕೆ ಅಂತಕ್ಕಂಥದ್ದು, ಆ ಒಂದು ಮಹತ್ವವನ್ನ ಗುರುಗಳು ರೇಖಿ ಅಂತಕ್ಕಂಥದ್ದನ್ನು ಕಲಿಸಾರ. ರೇಖಿ ವಿಶ್ವಶಕ್ತಿ ಅಂತಕ್ಕಂಥದ್ದನ್ನು ಕಲಿಸಾರ. ನನಗೆ ದೀಕ್ಷಾ ಕೊಟ್ಟಾರ. ಮೊನ್ನೆ ಮಳಿ ಬರ್ತಕ್ಕಂಥ ದೀಕ್ಷೆಯನ್ನು ಕೊಟ್ರು. 5 ದಿನದಾಗ ಮಳೆ ಆದ್ರಿ ಸರ್. ಮಂತ್ರ ಅಂದ್ರೆ ಇನ್ನು ಏನ್ ಬೇಕ್ರಿ? ಅಂತಹ ಶಕ್ತಿ ಅಂತಕ್ಕಂಥದ್ದನ್ನ ಮತ್ತ ಇವತ್ತಿಗೆ 5 ದಿನ ಆತ, ಇವತ್ತು ಮಳೆ ಆತ. ಅಂತಹ ಶಕ್ತಿ ಅಂತಕ್ಕಂಥದ್ದು ನನಗೆ ಏನು ಅವರು ದೀಕ್ಷೆಗಳನ್ನು ಕೊಡ್ತಾರ, ಏನು ಮಂತ್ರಗಳನ್ನು ಕೊಡ್ತಾರ, ಏನು ಜಪತಪಗಳನ್ನು ಕೊಡ್ತಾರ,
ಅಷ್ಟು ನಿಷ್ಠಾವಂತಿಕೆಯಿಂದ ಮಾಡ್ತೀನಿ, ಅಷ್ಟು ನನಗೆ ಫಲ ಅಂತಕ್ಕಂಥದ್ದು ದೊರಕ್ತದೆ ಆ ಗುರುವಿನ ಕೃಪಾ ದೃಷ್ಟಿಯಿಂದ ಅಂತಕ್ಕಂಥದ್ದು. ಯಾಕಂತಂದ್ರೆ ಗುರುಗಳಿಗಿಂತ ಅಧಿಕವಾಗಿರ್ತಕ್ಕಂಥ ವಸ್ತು ಯಾವುದೂ ಇಲ್ಲ. ಮಹಾದೇವ ಪರಮಾತ್ಮನನ್ನ ತೋರಿಸ್ಕೊಡಂತ ಗುರು. ನೋಡ್ರಿ ನಮ್ಮ ಮಗಳ ಪವಿತ್ರ ಅಂತಕ್ಕಂಥವಳು ನೋಡ್ರಿ, ಆಕಿದು ಏನಪ್ಪಾ ಅಂತಂದ್ರೆ ಬಹಳ ಕಷ್ಟ ಇತ್ರಿ. ಬಹಳ ಅಂತಂದ್ರೆ ಹೆಂಗಿದ್ಲು ಅಂತಂದ್ರೆ ಆಕಿಗೆ ಇದು ಏನಿದು ವಾಂತಿ ಆಗ್ತಿತ್ರಿ. ಆಮೇಲೆ ಶಾರೀರಿಕವಾಗಿ ಆಕಿಗೆ ಇನ್ನೂ ಅನೇಕ ಸಮಸ್ಯೆಗಳಿದ್ದು ಅದನ್ನೆಲ್ಲ ದೈವಿಕ ಚೂರುಳದಿಂದ ಅಪ್ಪ ಅವ್ರು ನಿವಾರಣೆ ಮಾಡ್ಯಾರ. ಮತ್ತ ಆಕಿಗೆ ಈಗ ಕೆಲಸ ಸಿಗ್ತತ್ವ ಆಕಿಗೆ ಚಲೋ ಆಗ್ತದ ಅಂತ ಹೇಳಿದ್ರು. ಆಕಿ ಈ ಸದ್ಯ ಔರಾದಿ ಪಲಾಸ್ವಾಮಿಗಳ ಕಾಲೇಜ್ ITI ಕಾಲೇಜ್ನೊಳಗ ಹೇಳಕ್ ಹೊಂಟಾಳ್ರಿ. ನನ್ನ ಮಗಳು ಇಬ್ಬರೇ ಹೆಣ್ಣು ಮಕ್ಕಳು ನನಗೆ, ಇನ್ನೊಬ್ಬಕಿ ಸೆಕೆಂಡ್ ಇಯರ್ ಕಲಿತಾ ಇದ್ದಾಳೆ. ಹಿಂಗ ಅನೇಕ ನಾನು ಒಟ್ಟ ಅವ್ರನ್ನ ಹೆಂಗ್ ಬಿಡಂಗಿಲ್ಲ ಅಂತ ಒಟ್ಟ ನನ್ನ ಕಷ್ಟ ನಷ್ಟಗಳನ್ನು ಕೇಳ್ಕೊಂತಾನೆ ಬಂದಿನ್ರಿ ಸರ್. ಅದನ್ನ ಪರಿಹಾರ ಮಾಡ್ಕೊಂತಾನೆ ಬಂದಾರ ಅಂತಕ್ಕಂಥ ವಿಚಾರವನ್ನ ತಿಳಿಸಿ ಗುರು ಆಜ್ಞೆ ಅಂತಕ್ಕಂಥದ್ದಾಯ್ತು. ನನ್ನ 4 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ.